ಇನ್ನೊಂದು ಏನು ಈ ಮ್ಯಾಚಿನ ಹೈಲೈಟ್ ಅಂದರೆ ಮೇಯ್ನ್ ವೆಂಕಟೇಶ್ ಅಯ್ಯರ್ ಗುರು. ಸ್ಟಾರ್ಟಿಂಗ್ ಒಂದು 15 ಬಾಲ್ ನೋಡಿದವ್ರಿಗೆ ಯಾರಿಗೆ ಬೇಕಾದ್ರೂ ಅನಿಸಿರ್ಬೋದು, ರಜತ್ ಪಟ್ಟಿದಾರ್ ಇದ್ದಿದ್ರೆ ಬೇರೆ ರೀತಿ ಇರ್ತಿತ್ತು ಅಂತ. ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು. ಒಂದು 15 ಬಾಲ್ಸ್ 100 90 ಸ್ಟ್ರೈಕ್ ರೇಟಲ್ಲಿ ಆಡ್ತಿದ್ರು. ಒಂದು ಸರಿ ಸೆಟ್ ಆದಮೇಲೆ ಸ್ಪಿನ್ನರ್ಸಿಗೆ ತರಾಟೆಗೆ ತಗೊಂಡ ಫಾಸ್ಟ್ ಬೌಲರ್ಸ್ ಎಲ್ಲರಿಗೂ ಚಚ್ಚಿ ಮೂಲಂಗಿ ಮಾಡಾಕ್ತಾ ವೆಂಕಟೇಶ್ ಅಯ್ಯರ್. ಮೇನ್ ಅದು ಬೇರೆ ಮ್ಯಾನ್ ಆಫ್ ದ ಮ್ಯಾಚ್. ಯಾರೇ ಇಲ್ಲ ಅಂದರೂ ಬಂದು ಮ್ಯಾನ್ ಆಫ್ ಇದು ಟೀಮ್ ಸ್ಟ್ರೆಂತು, ಬೇಂಚ್ ಸ್ಟ್ರೆಂತು ಅನ್ನೋದು ಇದಕ್ಕೆ. ಯಾರೇ ಇಲ್ಲ, ಕ್ಯಾಪ್ಟನ್ ಇಲ್ಲ ಅಂದರೂ ಬೇರೆ ಪ್ಲೇಯರ್ ಬಂದು ಮ್ಯಾನ್ ಆಫ್ ದ ಮ್ಯಾಚ್ ತಗೊಂಡು ಟೀಮಿಗೆ ಕ್ವಾಲಿಫೈ ಮಾಡಿ ಪ್ಲೇ ಆಫಿಗೆ ಎಂಟ್ರಿ ಕೊಡಿಸಿದ್ದು ವೆಂಕಟೇಶ್ ಅಯ್ಯರು. ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು ವೆಂಕಟೇಶ್ ಅಯ್ಯರು. ಮತ್ತು ಇದಲ್ಲದೆ ಬೌಲರ್ಸ್ ಮೇಲೆ ಮರೆಯೋಂಗಿಲ್ಲ ಗುರು. ಬೌಲರ್ಸ್ ಯಾರೇ ಆಗಲಿ, ನಿಮಗೆ ಭೂವಿ, ಹೇಸಲ್ವುಡ್, ಫಸ್ಟ್ ಆಫ್ ಆಲ್ ಸ್ಪೆಷಲ್ ಮೆನ್ಷನ್ನು ರಸಿಕ್ ಸರ್ದಾರ್. ಮೇನ್ ಇವರ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್, ಏನು ಎಕ್ಸ್ಪೀರಿಯನ್ಸ್ ಅಷ್ಟಿಲ್ಲದೆ ಇರೋದ್ರು ಇದು ಪ್ರೆಷರ್ ಸಿಚುವೇಷನಲ್ಲಿ ಹ್ಯಾಂಡ್ಲ್ ಮಾಡಿದ್ದು ನಮ್ಮ ರಸಿಕ್ ಸರ್ದಾರ್ಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇನ್ನು ಎಂದಿನಂತೆ ಕಿಂಗ್ ಕೊಹ್ಲಿ ಅವ್ರ ಇನ್ನಿಂಗ್ಸ್ ಬಗ್ಗೆ ಮಾತಾಡೋಂಗಿಲ್ಲ. ಕಿಂಗ್ ಹೆಸರಲ್ಲೇ ಕಿಂಗ್ ಇದೆ, ಅದೇ ಥರ ಬ್ಯಾಟ್ ಬೀಸ್ತಾರೆ, ಮ್ಯಾಚ್ನ ವಿನ್ ಮಾಡಿಸ್ಕೊಡ್ತಾರೆ. ಇನ್ನು ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಅವ್ರ ಬಗ್ಗೆನೂ ಮಾತಾಡೋಂಗಿಲ್ಲ ಗುರು. ಬಂದು ಫಸ್ಟ್ ಬಾಲೇ 6. ಹರ್ಪ್ರೀತ್ ಬ್ರೂರ್ ಎಗ್ರಾಡ್ತಿದ್ದ, ಹೆಂಗೆ ಎಗ್ರಾಡಿದ್ದ ಅದ್ರ ನೆಕ್ಸ್ಟ್ ಬಾಲೇ ಕೊಟ್ಟು ಅವ್ನಿಗೆ ಮುಲಂಗಿ ಮಾಡಾಕ್ತಾ. ಎಲ್ಲರೂ ಕ್ವಾಲಿಟಿ ಇನ್ ಟೀಮ್ ಡೇವಿಡ್ ಫಿನಿಷಿಂಗ್ ಆಗಿರಲಿ ಎಲ್ಲ ಕ್ವಾಲಿಟಿ ಆಗಿತ್ತು. ಇವತ್ತು ಟೀಮ್ ಎಫರ್ಟಿಂದ ನಾವು ಪ್ಲೇ ಆಫಿಗೆ ಹೋಗಿದ್ದೀವಿ ಅಂತ ಹೇಳ್ಬೋದು. ಇಷ್ಟು ಹೇಳ್ತಾ ಇವತ್ತಿನ ಮುಗಿಸ್ತಾ ಇದ್ದೀವಿ. ಬಾಯ್ ಫ್ರೆಂಡ್ಸ್.